PUC ಲಿಮಿಟ್ಸ್ ನ ಪಾಠ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ PUC ಲಿಮಿಟ್ಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕೆಂಡ್ PUC ಆಸ್ ವೆಲ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ ಲಿಮಿಟ್ಸ್ ಇದ್ರೆ ನಿಮ್ಗೆ ಗೊತ್ತಿದ್ರೆ ಕಂಟಿನ್ಯೂಟಿ ಮಾಡ್ಬೋದು, ಕಂಟಿನ್ಯೂಟಿ ಇದ್ರೆ ಡಿಫರೆನ್ಷಿಯಬಿಲಿಟಿ ಮಾಡ್ಬೋದು, ಡಿಫರೆನ್ಷಿಯಬಿಲಿಟಿ ಗೊತ್ತಿದ್ರೆ ನೀವು ಇಂಟಿಗ್ರಬಿಲಿಟಿ ಮಾಡ್ಬೋದು. ಇಟ್ ಗೋಸ್ ಲೈಕ್ ದಟ್, ರೈಟ್? ಸೊ ಆದ್ರಿಂದ ನಿಮ್ಮ ಗಮನ ಈ ಸಬ್ಜೆಕ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ನೀವೇನ್ ಮಾಡಬೇಕು, ಆದಷ್ಟು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಮ್ಯಾಕ್ಸಿಮಮ್ ಶಾರ್ಟ್ ಕಟ್ಸ್ ಸೊ ದಟ್ ಯು ಆರ್ ಆಲ್ ಗೋಯಿಂಗ್ ಟು ಎಂಜಾಯ್ ಟುಡೇಸ್ ಸೆಷನ್. ಆ ಥರ ಏನೇನು ಶಾರ್ಟ್ ಕಟ್ಸ್ ನಾವು ಹೇಳ್ತಾ ಹೋಗ್ತೀವಿ ಅದನ್ನೆಲ್ಲ ನೀವೊಂದು ನೋಟ್ ಮಾಡಿ ಇಟ್ಕೊಳ್ಬೇಕು. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ಅಪ್ಲೈ ಮಾಡ್ತಾ ಹೋದ್ರೆ ಯು ಕ್ಯಾನ್ ಕ್ರಿಯೇಟ್ ಮೆನಿ ಶಾರ್ಟ್ ಕಟ್ಸ್ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್ ಆಫ್ ಲಿಮಿಟ್ಸ್ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಸೆಕೆಂಡ್ಸ್. ಆಯ್ತಾ? ಸೊ ಹಾಗೆ ನೋಡಿ, ಸೊ ನಿಮ್ಮ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್. ಆಸ್ ಐ ಸೆಡ್ ಆಲ್ರೆಡಿ, ನೀವೇನು ಮಾಡಬೇಕು, ತುಂಬ ಗಮನ ಇಟ್ಟು ಅಬ್ಸರ್ವ್ ಮಾಡ್ತಾ ಇರಬೇಕು. ಎಲ್ಲೆಲ್ಲಿ ನಾನು ಏನೇನು ಶಾರ್ಟ್ ಕಟ್ಸ್ ಹೇಳ್ತಾ ಹೋಗ್ತೀನಿ, ಸೊ ಅದನ್ನು ಅಪ್ಲೈ ಮಾಡಿ ನನ್ನ ಜೊತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಲೆಟ್ ಮೀ ಸಿ ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಸೊ ಅದೇ ಥರ ನಿಮ್ಮ ಪಾರ್ಟಿಸಿಪೇಷನ್ ಇರುತ್ತೆ ಅಂದ್ಕೊಂಡು ವಿ ವಿಲ್ ಗೋ ಫಾರ್ ದ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಅ ಫಂಕ್ಷನ್. So if you have a function f of x, it is set to tend to a finite limit, let us say L, as x tending to a. If you can able to make the numerical difference of f of x and L, numerical difference of f of x and L andre modulus of f of x and L anta. If you can able to make that very very small, right, ಆದಷ್ಟು ಚಿಕ್ಕದು ಮಾಡಬೇಕು. By making the numerical difference of x and a as very very small ಅಂತ. ಇದು definition of the limit. So that we are going to write in the symbolic form, limit as extending to a, f of x is equal to L ಅಂತ ಬರಿತೀವಿ. Otherwise you can use this notation, limit as extending to a, f of x is equal to L. ಸೊ ಈ ಲಿಮಿಟ್ಸ್ ನ ನೀವು ಓದಬೇಕಾದಾಗ ಕೆಲವು ಇಂಡಿಟರ್ಮಿನೇಟ್ ಫಾರ್ಮ್ಸ್ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಐ ಲಿಸ್ಟೆಡ್ ಫ್ಯೂ. ನೋಡಿ, 0/0 ಬರುತ್ತೆ, 0 to the power 0, infinity power infinity, infinity by infinity, infinity plus infinity, infinity minus infinity and so on. ಆ ಥರದ್ದೆಲ್ಲ ಸೊ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತ ಹೇಳ್ತೀವಿ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು. ಸೊ ನಾವು ಐ ವಿಲ್ ಗೋ ಫಾರ್ ಹೌ ಟು ಎವ್ಯಾಲ್ಯೂಯೇಟ್ ಲಿಮಿಟ್ ಆಫ್ ಎ ಫಂಕ್ಷನ್. ಈಗ ಯಾವ್ದಾದ್ರು ಒಂದು ಲೆಕ್ಕ ಕೊಟ್ರೆ ಹೌ ಟು ಫೈಂಡ್ ದ ಲಿಮಿಟ್ ಆಫ್ ದಟ್ ಫಂಕ್ಷನ್, ದಟ್ ಇಸ್ ವಾಟ್ ಯು ನೀಡ್ ಟು ಡೂ. ನೋಡಿ, 2 ಸ್ಟೆಪ್ ಅನ್ನ ಜ್ಞಾಪಕ ಇಟ್ಕೊಳ್ಬೇಕು ನೀವು. Whatever the function you are given with, suppose let us say limit as x tending to a, illondu ಲೆಕ್ಕ ಬರೀತೀನಿ ನೋಡಿ. ಸೊ 2x plus 3, x tending to 2 ಅಂತಾನೆ ಬರ್ಕೊಳ್ಳೋಣ. 2x plus 3 divided by x minus 5 ಅಂತ ಇರ್ತೀವಿ. ಅರ್ಥ ಆಯ್ತಾ? ನೀವೇನ್ ಮಾಡ್ಕೊಳ್ಬೇಕು, ಡೈರೆಕ್ಟ್ ಆಗಿ ಯು ಆರ್ ಸಪೋಸ್ ಟು ಸಬ್ಸ್ಟಿಟ್ಯೂಟ್ ಅ ವ್ಯಾಲ್ಯೂ ಫಾರ್ x, ಸೊ ಫಾರ್ ವಿಚ್ x is tending to that number. ಆ ಎಕ್ಸ್ಗೆ ವ್ಯಾಲ್ಯೂ ಹಾಕೊಂಡಾಗ ನಿಮ್ಗೇನಾಗುತ್ತೆ, 2 into 2 plus 3 divided by 2 minus 5 ಅಂತ ಬಂತು. ಇದರಲ್ಲಿ 4 plus 3 7 ಆಯ್ತು, divided by 2 minus 5 ಅಂತ ಅಂದ್ರೆ ಇಟ್ ಗಿವ್ಸ್ ಯು -3. ನೋಡಿ, ಇದು ಡೆಫಿನೆಟ್ ನಂಬರ್ ಬರ್ತಾ ಇದೆ ನಿಮಗೆ. ಸೊ ಇಫ್ ಯು ಗೆಟ್ a definite number, whenever in general if you put so x is equal to a in the given function, that definite number itself represent the limit of the function. ಇದನ್ನೇ ನಾವು ಲಿಮಿಟ್ ಅಂತ ಹೇಳ್ತೀವಿ. Suppose whenever you substitute a value for x, if it attains one of your indeterminate forms, ಅವಾಗ ನೀವೇನ್ ಮಾಡ್ಕೊಳ್ಬೇಕು, you should identify the factor which is responsible for the indeterminate form and factorize the given expression, or you simplify the given expression, or you can simplify that by using your any one of known formulas or identities and remove that factor. ಯಾವಾಗಲೂ ಏನಾಗುತ್ತೆ ಅಂದ್ರೆ, if I say limit as extending to a, so suppose if the function f of x attains indeterminate form, ಈ a ನ ಈ ಕಡೆಗೆ ತಗೊಳ್ಳಿ, ಈ x minus a ಅನ್ನೋದು ಇಂಡಿಟರ್ಮಿನೇಟ್ ಫಾರ್ಮ್ಗೆ ಫ್ಯಾಕ್ಟರ್ ಆಗುತ್ತೆ. ಅದನ್ನ ರಿಮೂವ್ ಮಾಡ್ಬೇಕು ನೀವು ಅದನ್ನ. ಅರ್ಥ ಆಯ್ತಾ? ಸೊ ಯು ಬೈ ಯೂಸಿಂಗ್ ಯುವರ್ ಸೂಟಬಲ್ ಸಿಂಪ್ಲಿಫಿಕೇಶನ್ ಯು ಕ್ಯಾನ್ ರಿಮೂವ್ ದಟ್. ಸೊ ಅಂಡ್ ದೆನ್ ಅಗೈನ್ ಯು ಸಬ್ಸ್ಟಿಟ್ಯೂಟ್ ಎ ವ್ಯಾಲ್ಯೂ ಫಾರ್ x as a. Obviously you get a finite limit.
ಸೊ ಫೈನೈಟ್ ನಂಬರ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಲಿಮಿಟ್ ಆಫ್ ದ ಫಂಕ್ಷನ್. ಹೀಗೆ ನೀವು ಲಿಮಿಟ್ ಅನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ನಾವು ಒನ್ ಸೈಡೆಡ್ ಲಿಮಿಟ್ಸ್ ಓದಿರ್ತೀರ ನೀವು, ಒನ್ ಸೈಡೆಡ್ ಡಿರೈವೇಟಿವ್ಸ್, ಒನ್ ಸೈಡೆಡ್ ಲಿಮಿಟ್ಸ್ ಓದಿರ್ತೀರ. ಒನ್ ಸೈಡೆಡ್ ಲಿಮಿಟ್ ಅಂದ್ರೆ ಸಪೋಸ್ ಇಲ್ಲೆಲ್ಲ ಒಂದು ನಂಬರ್ ಇರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಎ, ರೈಟ್? ಸೊ ಯು ಆರ್ ಟೆಂಡಿಂಗ್ ಸೊ ಟುವರ್ಡ್ಸ್ ಎ. ಇಲ್ಲಿ ನೋಡಿ, ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಐ ವಿಲ್ ರೈಟ್ minus infinity plus infinity. If you approach the value of x, so throw the values of x which are smaller than a. ಈ ಕಡೆಯಿಂದ ಈ ಪಾಯಿಂಟ್ ಬಂದ್ರೆ ಅರ್ಥ ಆಯ್ತಾ? You are moving from the left hand side. So that limit obtained is called as left hand limit of the function ಅಂತ ಹೇಳ್ತೀವಿ, LHL, right? So if you get a limit as f of x is said to tend to a finite limit L as extending to a. So throw the values of x which are smaller than a, then whatever the values of limit you are going to get, that is called as left hand limit of the function. It is denoted by limit as extending to a minus f of x ಅಂತ ಬರಿತೀವಿ. a minus ಅಂತ ಏನಕ್ಕೆ ಬರಿತೀವಿ ಅಂದ್ರೆ you are approaching the value of x, throw the values of x which are smaller than a ಅಂತ. ಹಾಗೇನೆ so you can approach this point x is equal to a, throw the values of x which are more than a, right hand side ಇಂದ ಬರ್ತೀವಿ. So the limit obtained is called as right hand limit of the function. ಈ ತರದನ್ನ you are going to write it as limit as extending to a plus ಅಂತ ಬರಿತೀವಿ. ಇಲ್ಲಿ limit as extending to a minus ಅಂತ ಬರೀತೀವಿ. ಅರ್ಥ ಆಯ್ತಾ? So ಅದು notation for left hand limit and right hand limit of a function. So now left hand limit, right hand limit ಹೇಗೆ find out ಮಾಡೋದು ಅಂತಂದ್ರೆ, so what you need to do, if you are given with a function f of x, so if you want to find limit as extending to a minus f of x, what you need to do, you go for the function f of x, replace x by a minus h. ಎಲ್ಲೆಲ್ಲಿ x ಇರುತ್ತೋ x ತೆಗೆದು a minus h ಹಾಕೊಳ್ಬೇಕು and apply the limit as h tending to 0. So ಅದು ನಿಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರುತ್ತೆ. ಹಾಗೇನೆ when you are finding the right hand limit of a function, what you need to do, so you go back for the function, replace x by a plus h. ಅರ್ಥ ಆಯ್ತಾ? ಹಾಗೆ you apply the limit as h tending to 0. So that gives you the right hand limit of the function, right? So now with this we will go for some algebra of limits. So algebra of limits ಅಲ್ಲಿ ಏನಿದೆ ನೋಡಿ. Again, so suppose once you find left hand limit and right hand limit of the function, suppose if left hand limit is equal to the right hand limit for a given function f of x at x is equal to a, then only we say that limit of a function f of x as extending to a exists. ಅರ್ಥ ಆಯ್ತಾ? So it is denoted by limit as extending to a f of x, which is same as LHL, which is same as RHL. Suppose sometimes left hand limit is not equal to right hand limit, ಆ ತರ ಕೇಸಸ್ ಅಲ್ಲಿ limit of a function does not exist ಅಂತ ಬರೀಬೇಕು. For the existence of limit of a function, so it should be left hand limit should be exactly same as right hand limit, which is going to be the value of the limit of the function as extending to a, right? So ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ನೋಡೋಣ, ಪ್ರಾಪರ್ಟಿ ಆಫ್ ಲಿಮಿಟ್ಸ್. ಸೊ ಸ್ವಲ್ಪ ಬೇಗ ಹೋಗ್ತೀನಿ ಬಿಕಾಸ್ ವಿ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ದ ಪ್ರಾಬ್ಲಮ್ಸ್. ಇದೆಲ್ಲ ನೀವು ಆಲ್ರೆಡಿ ಓದಿರೋದು, ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್. ಇಲ್ಲಿ ಎ ಮೈನಸ್ ಅಂತ ಇದೆ, ಇಟ್ ಶುಡ್ ಬಿ ಎ ಇಲ್ಲಿ, ರೈಟ್? ಸೊ ಇಟ್ ಇಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ ಜಿ ಆಫ್ ಎಕ್ಸ್. limit as extending to a f of x into g of x na limit as extending to a f of x into limit as extending to a g of x. You can separate the limits. So limit of sum or difference of two or more functions is same as sum or difference of their limits. Again, limit of product of two functions is same as product of their limits. Limits na individual terms ke apply ಮಾಡಬಹುದು. Limit as extending to a f of x by g of x is equal to limit as extending to a f of x by limit as extending to a g of x ಅಂತ ಇದೆ. ಅರ್ಥ ಆಯ್ತಾ? ಲಿಮಿಟ್ಸ್ ಅನ್ನ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಸಪರೇಟ್ ಮಾಡಬಹುದು. ಹಾಗೆ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಫೈಂಡ್ ಔಟ್ ಮಾಡಿದಾಗ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ಹಾಕಬೇಕು, ಲಿಮಿಟ್ ಅನ್ನ ಫಂಕ್ಷನ್ ಗೆ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ವೆರಿ ಯೂಸ್ಫುಲ್ ಪ್ರಾಪರ್ಟಿ. ಹಾಗೆ ನೋಡಿ, ಸೊ ಫಿಫ್ತ್ ಪ್ರಾಪರ್ಟಿ ಏನಿದೆ, ದಟ್ ಈಸ್ ವೆರಿ ಯೂಸ್ಫುಲ್ ಟು ಯು. ಲಿಮಿಟ್ ಆಫ್
ಎಫ್ ಆಫ್ ಎಕ್ಸ್ ಟು ದ ಪವರ್ ಜಿ ಆಫ್ ಎಕ್ಸ್ ಇದ್ದಾಗ, ಅರ್ಥ ಆಯ್ತಾ? ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಟು ದ ಪವರ್ ಜಿ ಆಫ್ ಎಕ್ಸ್ ಇದ್ದಾಗ ಆಸ್ ಎಕ್ಸ್ಟೆಂಡಿಂಗ್ ಟು ಎ, ನೀವೇನ್ ಮಾಡ್ಕೊಳ್ಬೇಕು, ಯು ಕ್ಯಾನ್ ಅಪ್ಲೈ ಲಿಮಿಟ್ ಫಾರ್ ದ ಬೇಸ್ ಅಂಡ್ ಯು ಕ್ಯಾನ್ ಅಪ್ಲೈ ದ ಲಿಮಿಟ್ ಫಾರ್ ದ ಪವರ್ ಆಸ್ ವೆಲ್. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ ಎಫ್ ಆಫ್ ಎಕ್ಸ್ ಟು ದ ಪವರ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ ಜಿ ಆಫ್ ಎಕ್ಸ್ ಅಂತ ಬರ್ಕೊಳ್ಬಹುದು, ರೈಟ್? ಸೊ ವಿತ್ ದಿಸ್ ಲೆಟ್ ಮೀ ಗಿವ್ ಯು ಸಮ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್. ನೋಡಿ, ಇಷ್ಟು ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ಬೇಕು ನೀವು. ಲಿಮಿಟ್ಸ್ ಅನ್ನ ಪ್ರಾಬ್ಲಮ್ಸ್ ಅನ್ನ CET ಅಲ್ಲಿ ಸಾಲ್ವ್ ಮಾಡ್ಬೇಕಾದಾಗ ಇಷ್ಟು ಲಿಮಿಟ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ, ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಎನ್ ಇಂಟು ಎ ಟು ದ ಪವರ್ ಎನ್ ಮೈನಸ್ 1 ಅಂತ ಬರೀತೀವಿ. ಲಿಮಿಟ್ ಆಸ್ theta tends to 0 sin theta by theta, it is always 1 if theta is measured in radian. Understood? ಸೊ ಇದು ಹೇಗೆ ಜ್ಞಾಪಕ ಇಟ್ಕೊಳ್ಬೇಕು ಅಂತಂದ್ರೆ, ಲಿಮಿಟ್ ಆಫ್ ಅನ್ ಆಂಗಲ್ ಟೆಂಡ್ಸ್ ಟು 0, ವಾಟ್ ಎವರ್ ದ ಆಂಗಲ್ ಫಾರ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯು ಹ್ಯಾವ್, an angle tends to 0, sine of an angle divided by the same angle you are supposed to have. Whatever the angle you are going to have in the numerator for the trigonometric function, same angle you are supposed to have in the denominator. So if that angle is measured in radian, value of that limit is always going to be 1. Hagene nodi, so limit as theta tends to 0, tan theta by theta, it is always 1 if theta is measured in radian. Nodi, fourth one, very useful result, limit as extending to 0. Nimge enide, limit as extending to 0, 1 plus x ಹೋಲ್ ಟು ದ ಪವರ್ 1 by x. ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ ಅಂದ್ರೆ, ಈ ಸೆಕೆಂಡ್ ನಂಬರ್ ಅನ್ನ ಕಾನ್ಸಂಟ್ರೇಟ್ ಮಾಡ್ಕೊಳ್ಬೇಕು. 1 ಪ್ಲಸ್ ಎಕ್ಸ್ ಇದೆ ಇಲ್ಲಿ, ಅರ್ಥ ಆಯ್ತಾ? ಸೊ ದಟ್ ಎಕ್ಸ್ ಶುಡ್ ಟೆಂಡ್ ಟು 0. ಕ್ಲಿಯರ್? ಹಾಗೆ ವಾಟ್ ಎವರ್ ದ ಸೆಕೆಂಡ್ ಟರ್ಮ್ ಎಕ್ಸ್ ಯು ಹ್ಯಾವ್, ಪವರ್ ಅಲ್ಲಿ ಅದರದ ರೆಸಿಪ್ರೋಕಲ್ ಇರಬೇಕು, ಹೋಲ್ ಟು ದ ಪವರ್ 1 by x. ಸೊ ವ್ಯಾಲ್ಯೂ ಆಫ್ ದಟ್ ಲಿಮಿಟ್ is always going to be e, where that e is going to be that Napier's constant, right? ಹಾಗೆ ಫಿಫ್ತ್ ಒನ್ ನೋಡಿ, ಸೇಮ್ ರಿಸಲ್ಟ್ ನೀವು ಹೀಗೂ ಬರೀಬಹುದು, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ, 1 ಪ್ಲಸ್ 1 by x ಇದ್ರೆ ಇಲ್ಲಿ, ಸೊ ಪವರ್ ಅಲ್ಲಿ ಅದರ ರೆಸಿಪ್ರೋಕಲ್ ಇರಬೇಕು. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್, ಇಟ್ ಇಸ್ ಗೋಯಿಂಗ್ ಟು ಬಿ ಇ, ರೈಟ್? ಸೊ ಆಸ್ ಎಕ್ಸ್ಟೆಂಡ್ಸ್ ಟು 0, 1 by x ಆಬ್ವಿಯಸ್ಲಿ ಟೆಂಡ್ಸ್ ಟು ಇನ್ಫಿನಿಟಿ, ಅರ್ಥ ಆಯ್ತಾ? ಸೊ ಆರ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಆದ್ರೆ 1 by x ಟೆಂಡ್ಸ್ ಟು 0 ಆಗಿಬಿಡುತ್ತೆ. ಸೊ ದೀಸ್ ಟು ಆರ್ ವೆರಿ ಯೂಸ್ಫುಲ್ ರಿಸಲ್ಟ್ಸ್, ಯು ನೀಡ್ ಟು ರಿಮೆಂಬರ್ ದೆಮ್, ರೈಟ್? ಹಾಗೆ ನೋಡಿ, ಸಿಕ್ಸ್ತ್ ಇಲ್ಲೊಂದು ರಿಸಲ್ಟ್ ಬಂದಿದೆ, ಇಟ್ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ರಿಸಲ್ಟ್. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಲಾಗರಿದಮ್ ಆಫ್ ಎ ಟು ದ ಬೇಸ್ ಇ, ರೈಟ್? ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ಇಟ್ ಈಸ್ ಎ ಟು ದ ಪವರ್ ಎಕ್ಸ್ ಮೈನಸ್ 1. ಲಿಮಿಟ್, ಐ ರಿಪೀಟ್, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ಎ ಟು ದ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್. ಇಲ್ಲಿ ಈ ತರದನ್ನ ಫಂಕ್ಷನ್ಸ್ ನ ನೀವು ಅನಲೈಸ್ ಮಾಡಬೇಕಾದಾಗ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ ಟು ದ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಇದೆ ನೋಡಿ. ಇಲ್ಲಿ ಪವರ್ ಆಫ್ ಎ ಏನಿರುತ್ತೆ ಡಿನಾಮಿನೇಟರ್ ಅಲ್ಲಿ ಅದೇ ಇರಬೇಕು, ಅಂಡ್ ದಟ್ ನಂಬರ್ ಶುಡ್ ಅಪ್ರೋಚ್ 0, ಅರ್ಥ ಆಯ್ತಾ? ಸೊ ಈ ತರ ಇದ್ದಾಗ ಲಿಮಿಟ್ ಆಫ್ ದಟ್ ಫಂಕ್ಷನ್ ಈಸ್ ಆಲ್ವೇಸ್ ನಥಿಂಗ್ ಬಟ್ ಲಾಗರಿದಮ್ ಆಫ್ ಎ ಟು ದ ಬೇಸ್ ಇ ಅಂತ ಬರಿತೀವಿ. ಸೊ ಹಾಗೆ ನೋಡಿ, ಪರ್ಟಿಕ್ಯುಲರ್ ಕೇಸ್ ಆಫ್ ದಟ್ ಒನ್, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, e power x minus 1 divided by x is always 1 again, right? ಸೊ ಇನ್ನೊಂದು ಲಾಗರಿದಮಿಕ್ ಲಿಮಿಟ್ ಹೊಂದಿದೆ, ಇದನ್ನ ನೀವು ಯೂಶುವಲಿ ನಿಮ್ಮ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಮಾಡಿರೋದಿಲ್ಲ ಅನ್ಸುತ್ತೆ, ಬಟ್ ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ಲಾಗ್ ಆಫ್ 1 ಪ್ಲಸ್ ಎಕ್ಸ್, ಇಲ್ಲಿ ಏನ್ ನಂಬರ್ ಇರುತ್ತೆ ಎಕ್ಸ್ ಡಿನಾಮಿನೇಟರ್ ಅಲ್ಲಿ ಸೇಮ್ ಇರಬೇಕು ಸೆಕೆಂಡ್ ಟರ್ಮ್. As that x tends to 0, so that is always 1. Value of that limit is always going to be 1. ಅರ್ಥ ಆಯ್ತಾ? ಸೊ ಇಷ್ಟು ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ ಮಿನಿಮಮ್ ಇಷ್ಟನ್ನ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಬೇಕು. ಸೊ ಹಾಗೆ ನಾವು ಲಿಮಿಟ್ಸ್ ನ ಸಾಲ್ವ್ ಮಾಡ್ಬೇಕಾದಾಗ ಒಂದು ಡಿಫ್ರೆಂಟ್ ರೂಲ್ ಅಪ್ಲೈ ಮಾಡ್ತೀವಿ. ಅದು ನಿಮ್ಗೆ PUC ಲೆವೆಲ್ ಅಲ್ಲಿ ಇರೋದಿಲ್ಲ, ಇಟ್ ಇಸ್ ಇನ್ ಹೈಯರ್ ಸ್ಟ್ಯಾಂಡರ್ಡ್ಸ್, ದಟ್ ಇಸ್ ಕಾಲ್ಡ್ ಅಸ್ ಎಲ್ ಹಾಸ್ಪಿಟಲ್ ರೂಲ್ ಅಂತ, ಅದರ್ವೈಸ್ ಲಾಪಿಟಲ್ಸ್ ರೂಲ್ ಅಂತಾನು ಹೇಳ್ತೀವಿ. ಇದನ್ನ ಅಪ್ಲೈ ಮಾಡಬೇಕಾದಾಗ ಹೇಗೆ ಮಾಡಬೇಕು? ಸೊ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ. ಡೈರೆಕ್ಟ್ ಆಗಿ ನೀವು ಎಕ್ಸ್ಗೆ ಎ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಫ್ ಯು ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಇಫ್ ಇಟ್ ಅಟೈನ್ಸ್ ಒನ್ ಆಫ್ ದ ಇಂಡಿಟರ್ಮಿನೇಟ್ ಫಾರ್ಮ್ 0 by 0 ಅಥವಾ
ಇನ್ಫಿನಿಟಿ ಬೈ ಇನ್ಫಿನಿಟಿ ಬಂದರೆ ನೀವೇನ್ ಮಾಡ್ಕೊಳ್ಬೇಕು, ಯು ಶುಡ್ ಡಿಫ್ರೆನ್ಶಿಯೇಟ್ ಎಫ್ ಆಫ್ ಎಕ್ಸ್. ನ್ಯೂಮರೇಟರ್ ಅಲ್ಲಿ ಇರೋದನ್ನ ಹಾಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಎಫ್ ಡ್ಯಾಶ್ ಎಕ್ಸ್ ಬರುತ್ತೆ. ಡಿನಾಮಿನೇಟರ್ ಅಲ್ಲಿ ಇರೋದನ್ನ ಹಾಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಜಿ ಡ್ಯಾಶ್ ಎಫ್ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಎ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಫೈನೈಟ್ ಲಿಮಿಟ್ ಬಂದ್ರೆ ವೆಲ್ ಅಂಡ್ ಗುಡ್, ದಟ್ ಗಿವ್ಸ್ ಯು ದ ಲಿಮಿಟ್. ಅದರ್ವೈಸ್ ಸಪೋಸ್ ಇಲ್ಲೂ ಮತ್ತೆ ನಿಮ್ಗೆ ಇಂಡಿಟರ್ಮಿನೇಟ್ ಫಾರ್ಮ್ ಬಂದ್ಬಿಟ್ರೆ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಎ, ಸೆಕೆಂಡ್ ಡಿರೈವೇಟಿವ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರ್ಕೊಳ್ಬಹುದು. ಇದನ್ನ ಎಲ್ ಹಾಸ್ಪಿಟಲ್ ರೂಲ್ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ 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 ಯೂಸ್ಫುಲ್ ರಿಸಲ್ಟ್. ಸೊ ಮ್ಯಾಕ್ಸಿಮಮ್ ಟೈಮ್ಸ್ ಇನ್ ಯುವರ್ ಲಿಮಿಟ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಒನ್, ರೈಟ್? ಸೊ ಐ ಥಿಂಕ್ all of you might have understood the concepts of limits, and with this idea we'll go for the questions. As I said, ಗಮನ ಇಟ್ಟು ಕೇಳ್ಕೊಳ್ಬೇಕು ನೀವು. ಸೊ ಬಿಫೋರ್ ದ ಕ್ವೆಶನ್ಸ್ ನೋಡಿ, ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಎಷ್ಟೆಷ್ಟು ಕ್ವೆಶನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. 2014, so they have given one question, and 2015, so again one, 16 one, 17 one, 18 one, 19 one. So compulsory one question out of 60, so you will be going to get for your CET examination. ಮತ್ತೆ ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಇದರದು ಅಂದ್ರೆ ತುಂಬಾ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ನಿಮ್ಗೆ ಎಕ್ಸ್ಪ್ರೆಷನ್ಸ್ ಹವೆವರ್ ಬಿಗರ್ ಎಕ್ಸ್ಪ್ರೆಷನ್ಸ್ ಇಟ್ ಮೇ ಬಿ, ನೋಡಿದ ತಕ್ಷಣ ದೊಡ್ಡದಿದೆ ಪ್ರಾಬ್ಲಮ್, ಸಾಲ್ವ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ಸ್ಬೋದು. ಸೊ ಸೊಲ್ಯೂಷನ್ ವಿಲ್ ಬಿ ವೆರಿ ಸಿಂಪಲ್ ಪ್ರೊವೈಡೆಡ್ ಇಫ್ ಯು ಅಡಾಪ್ಟ್, ಸೊ ಆರ್ ಇಫ್ ಯು ಆರ್ ಫೆಮಿಲಿಯರ್ ವಿತ್ ದ ಕಾನ್ಸೆಪ್ಟ್ಸ್. ಅಂಡ್ ಇದೇನೇನು ಶಾರ್ಟ್ ಕಟ್ ಮೆಥಡ್ಸ್ ಕೆಲವು ಹೇಳ್ತಾ ಹೋಗ್ತೀವಿ ಅದೆಲ್ಲ ಯೂಸ್ ಮಾಡ್ತಾ ಹೋದ್ರೆ ಲಿಮಿಟ್ಸ್ ಅನ್ನ ತುಂಬಾ ಸುಲಭವಾಗಿ ಸಾಲ್ವ್ ಮಾಡ್ಬೋದು, ಆಯ್ತಾ? ಸೊ ನಾವು ಆಲ್ ಆಫ್ ಯು ಗೆಟ್ ಬ್ಯಾಕ್ ಟು ಕ್ವೆಶನ್ ನಂಬರ್ 1. ನೋಡಿ, ಒಂದನೇ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ 5x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಡಿವೈಡೆಡ್ ಬೈ 6x ಸ್ಕ್ವೇರ್ ಪ್ಲಸ್ 7x ಮೈನಸ್ 2. ನೋಡಿ, ಇಲ್ಲಿ ಎರಡು ಮೆಥಡ್ ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ಬೋದು ಅಂತ. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ, ಸೊ ಲಿಮಿಟ್ ಇನ್ಫಿನಿಟಿಗಿದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೋಡ್ಕೊಳ್ಬೇಕು ಮೊದಲು. ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವ್ದಿದೆ ನೋಡ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ಇದೆ. ಸೊ ಸಪೋಸ್ ಈಗ ನ್ಯೂಮರೇಟರ್ ಅಲ್ಲಿ ಎಕ್ಸ್ ಇದ್ದು ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇದ್ರೆ ಡಸಂಟ್ ಮ್ಯಾಟರ್ಸ್, ಎಕ್ಸ್ ಸ್ಕ್ವೇರ್ ಯಾವ್ದು ಗ್ರೇಟೆಸ್ಟ್ ಪವರ್ ಇರುತ್ತೋ ಅದನ್ನ ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಕಾಮನ್ ತೆಗೆದ್ಬಿಡಿ. ಸೊ ಎಕ್ಸ್ ಸ್ಕ್ವೇರ್ ಹೊರಗಡೆ ಬರುತ್ತೆ, 5 ಪ್ಲಸ್ 2/x ಆಯ್ತು, ಪ್ಲಸ್ 1/x ಸ್ಕ್ವೇರ್ ಯು ಗೆಟ್, ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ 6 ಪ್ಲಸ್ 7/x ಆಗುತ್ತೆ, ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಹೌದಾ? ಸೊ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಈಗ ಲಿಮಿಟ್ ಅಪ್ಲೈ ಮಾಡೋಣ ನೋಡಿ. ನ್ಯೂಮರೇಟರ್ಗೆ ಸಪರೇಟ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಇಸ್ ಕಾನ್ಸ್ಟೆಂಟ್ ಇಟ್ ಸೆಲ್ಫ್ 5. ಸೊ ಇಲ್ಲೊಂದು ರಿಸಲ್ಟ್ ಬರೆದಿರ್ತೀನಿ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ ನೋಡಿ. ಸೊ ಕೆ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಎನ್ ಈಸ್ ಆಲ್ವೇಸ್ 0. ಅರ್ಥ ಆಯ್ತಾ? ಸೊ ಆ ತರ ರಿಸಲ್ಟ್ ಯೂಸ್ ಮಾಡ್ತಾ ಹೋದ್ರೆ ಸೆಕೆಂಡ್ ಟರ್ಮ್ 0 ಆಯ್ತು, ಇದು 0 ಆಯ್ತು, ಡಿನಾಮಿನೇಟರ್ ಅಲ್ಲಿ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ 0 ಆಯ್ತು. ವಾಟ್ ಈಸ್ ದಟ್ ಯು ಲೆಫ್ಟ್ ವಿತ್? ಆಲ್ ಆಫ್ ಯು ಕ್ಯಾನ್ ಗೆಟ್ ಮಿ ದ ಆನ್ಸರ್ ನಾವ್. ಏನಿದೆ ಆಪ್ಷನ್? It is going to answer is going to be 5/6 ಆಯ್ತು. So your option for this question is going to be 5/6. It is option C is going to be the right choice. ಇದು ನೀವು ರೆಗ್ಯುಲರ್ ಆಗಿ ಮಾಡುವಂತದ್ದು ಮೆಥಡ್. ಬಟ್ ಇದಕ್ಕೆ ಶಾರ್ಟ್ ಕಟ್ ಹೇಗಪ್ಪ ಮಾಡೋದು ನೋಡಿ. ವಿತೌಟ್ ಟಚಿಂಗ್ ಯುವರ್ ಪ್ರಾಬ್ಲಮ್ ಯು ಕ್ಯಾನ್ ಡೈರೆಕ್ಟ್ಲಿ ಆನ್ಸರ್ ದಿಸ್ ಕ್ವೆಶನ್. ಸೊ ಫಸ್ಟ್ ನೀವು ನ್ಯೂಮರೇಟರ್ ಡಿನಾಮಿನೇಟರ್ ಪಾಲಿನಾಮಿಯಲ್ಸ್ ಅನ್ನ ನೋಡ್ಕೊಳ್ಳಿ. ನ್ಯೂಮರೇಟರ್ ಪಾಲಿನಾಮಿಯಲ್, ರೈಟ್? ಸೊ ನ್ಯೂಮರೇಟರ್ ಡಿಗ್ರಿ, ಅರ್ಥ ಆಯ್ತಾ? ಡಿಗ್ರಿ ಅಂದ್ರೆ ಹೈಯೆಸ್ಟ್ ಪವರ್ ಆಫ್ ದ ನ್ಯೂಮರೇಟರ್. ಸೊ ಇಟ್ ಈಸ್ 2 ಇದೆ ಇಲ್ಲಿ, ಕರೆಕ್ಟಾ? ಸೊ ಅಂಡ್ ಡಿನಾಮಿನೇಟರ್ ಡಿಗ್ರಿ ಸೊ ಈಸ್ ಆಲ್ಸೋ 2, ಕರೆಕ್ಟಾ? ನ್ಯೂಮರೇಟರ್ ಡಿಗ್ರಿ ಈಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದ ಡಿನಾಮಿನೇಟರ್ ಡಿಗ್ರಿ. 2 ಡಿಗ್ರಿ ಈಕ್ವಲ್ ಇದೆ, ಕರೆಕ್ಟ್ ಇದೆಯಾ? ಸೊ 2 ಡಿಗ್ರಿ ಈಕ್ವಲ್ ಇರೋದ್ರಿಂದ ನೀವು ಹೈಯೆಸ್ಟ್ ಸೊ ಪವರ್ ಕೊಎಫಿಷಿಯಂಟ್ ತಗೊಳ್ಳಿ. ಎಕ್ಸ್ ಸ್ಕ್ವೇರ್ ಇಸ್ ದ ಹೈಯೆಸ್ಟ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಟರ್ಮ್, ಹೈಯೆಸ್ಟ್ ಪವರ್ಡ್ ಎಕ್ಸ್ ಟರ್ಮ್, ಅದರದ್ದು ಕೊಎಫಿಷಿಯಂಟ್ ತಗೊಳ್ಬೇಕು. ಇಟ್ ಈಸ್ 5 ಇನ್ ದ ನ್ಯೂಮರೇಟರ್ ಡಿವೈಡೆಡ್ ಬೈ, ಸೊ ಡಿನಾಮಿನೇಟರ್ ಅಲ್ಲಿ ಅಗೈನ್ ಎಕ್ಸ್ ಸ್ಕ್ವೇರ್ ಕೊಎಫಿಷಿಯಂಟ್ 6 ಇದೆ, 5/6. ಸ್ಟ್ರೈಟ್ ಅವೇ ಯು ಕ್ಯಾನ್ ರೈಟ್ ದ ಆನ್ಸರ್ ಫಾರ್ ದಿಸ್. This is how you can make the shortcut for this question, right?
ಸೊ ಆಪ್ಷನ್ ಸಿ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಚಾಯ್ಸ್. ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಯಾರಾದ್ರೂ ಆನ್ಸರ್ ಮಾಡಿದ್ದೀರಾ? ಮೆನಿ ಆಫ್ ಯು ಆರ್ ಆನ್ಸರಿಂಗ್ ದಿಸ್ ಕ್ವೆಶನ್. ಆಲ್ ರೈಟ್. ಸೊ ಈಗ ನೋಡಿ, ಅದೇನ್ ಮಾಡಿದೆ, ಪ್ರೀವಿಯಸ್ ಕ್ವೆಶನ್ ಅಲ್ಲಿ 2 ಡಿಗ್ರಿ ಸೇಮ್ ಇತ್ತು. ಇಲ್ಲಿ ಇನ್ನೊಂದು ಶಾರ್ಟ್ ಕಟ್ ಮಾಡ್ತೀನಿ ನೋಡಿ, ಇಲ್ಲಿ ಡಿನಾಮಿನೇಟರ್ ಇದು ನೋಡ್ಕೊಳ್ಳಿ ಈಗ. ಸೊ ಲಿಮಿಟ್ ಆಸ್, ಐ ವಿಲ್ ರಿರೈಟ್ ದಿಸ್ ಪ್ರಾಬ್ಲಮ್. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ 4x ಸ್ಕ್ವೇರ್ಡ್ ಪ್ಲಸ್ 2 ಡಿವೈಡೆಡ್ ಬೈ 3x ಕ್ಯೂಬ್ ಪ್ಲಸ್ 2x ಪ್ಲಸ್ 3 ಇದೆ. ಕರೆಕ್ಟಾ? ಈಗ ಯೂಶುವಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ನೋಡೋಣ ನಾವೀಗ. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ ಇರೋದ್ರಿಂದ ಅಬ್ಸರ್ವ್ ಮಾಡಿ, ನ್ಯೂಮರೇಟರ್ ಡಿನಾಮಿನೇಟರ್ x cube is the highest degree term if you observe numerator and denominator. ಆದ್ರಿಂದ ನೀವೇನ್ ಮಾಡ್ಕೊಳ್ಳಿ, ನ್ಯೂಮರೇಟರ್ ಅಲ್ಲೂ ಎಕ್ಸ್ ಕ್ಯೂಬ್ ಕಾಮನ್ ಫ್ಯಾಕ್ಟರ್ ತಗೊಳ್ಳಿ, ಡಿನಾಮಿನೇಟರ್ ಅಲ್ಲೂ ಎಕ್ಸ್ ಕ್ಯೂಬ್ ಕಾಮನ್ ಫ್ಯಾಕ್ಟರ್ ತಗೊಳ್ಳಿ. ನ್ಯೂಮರೇಟರ್ ಅಲ್ಲಿ ಎಕ್ಸ್ ಕ್ಯೂಬ್ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಸೊ ಏನಾಯ್ತು, 4 ಡಿವೈಡೆಡ್ ಬೈ ಎಕ್ಸ್ ಆಯ್ತು, ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಆಯ್ತು, ಡಿವೈಡೆಡ್ ಬೈ ಡಿನಾಮಿನೇಟರ್ ಇಫ್ ಯು ಟೇಕ್ ಎಕ್ಸ್ ಕ್ಯೂಬ್ ಔಟ್ ಸೈಡ್ 3 ಪ್ಲಸ್ 2 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಬೈ ಎಕ್ಸ್ ಕ್ಯೂಬ್ ಆಗುತ್ತೆ. ಹೌದಾ? ನೋಡಿ, ಈಗ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯ್ತು. ಮ್ಯಾಕ್ಸಿಮಮ್ ಮೈಂಡ್ ವರ್ಕ್ ಮಾಡ್ತಾ ಹೋಗ್ಬೇಕು ನೀವು, ಅರ್ಥ ಆಯ್ತಾ? ಸೊ ನೋಡಿ, ಫಸ್ಟ್ ಟರ್ಮ್ ನ್ಯೂಮರೇಟರ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಇರೋದ್ರಿಂದ 0 ಆಯ್ತು, ಇದು 0 ಆಯ್ತು. ಇಲ್ಲಿ 3 ಹಾಗಿರುತ್ತೆ, ಇದು 0 ಆಯ್ತು, ಇದು 0 ಆಯ್ತು. ಸೊ ಈಗ ನಿಮ್ಗೆ ನ್ಯೂಮರೇಟರ್ ಅಲ್ಲಿ 0 ಇದೆ, ಡಿನಾಮಿನೇಟರ್ ಅಲ್ಲಿ 3 ಇದೆ. 0 divided by 3. What is the answer for this? Anybody? What is the option? So it is going to be option what? A. So 0 is going to be the solution for this. ನೋಡಿ, ಇದಕ್ಕೆ ರೆಗ್ಯುಲರ್ ಮೆಥಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಬಟ್ ಸೊ ಶಾರ್ಟ್ ಕಟ್ ಟ್ರಿಕ್ ಏನಪ್ಪ ಇದಕ್ಕೆ ಅಂತಂದ್ರೆ, ಸೊ ಅಗೈನ್ ಯು ಅಬ್ಸರ್ವ್ ನ್ಯೂಮರೇಟರ್ ಪಾಲಿನಾಮಿಯಲ್ ಅಂಡ್ ಡಿನಾಮಿನೇಟರ್ ಪಾಲಿನಾಮಿಯಲ್. ನ್ಯೂಮರೇಟರ್ ಅಲ್ಲಿ ಏನಿದೆ, ಡಿಗ್ರಿ ಆಫ್ ನ್ಯೂಮರೇಟರ್. ಸೊ ಡಿಗ್ರಿ ಆಫ್ ನ್ಯೂಮರೇಟರ್ ಇಸ್ 2 ಅಂಡ್ ಡಿಗ್ರಿ ಆಫ್ ಡಿನಾಮಿನೇಟರ್ ಬರೀತೀನಿ ಇಲ್ಲಿ, ಡಿಗ್ರಿ ಆಫ್ ಡಿನಾಮಿನೇಟರ್, ರೈಟ್? ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 3. ಅಂದ್ರೆ ನ್ಯೂಮರೇಟರ್ ಡಿಗ್ರಿ ಈಸ್ ಲೆಸ್ ದೆನ್ ದ ಡಿನಾಮಿನೇಟರ್ ಡಿಗ್ರಿ ಆಯ್ತು. ಸೊ ಇಫ್ ನ್ಯೂಮರೇಟರ್ ಡಿಗ್ರಿ ಇಸ್ ಲೆಸ್ ದೆನ್ ಡಿನಾಮಿನೇಟರ್ ಡಿಗ್ರಿ, ವ್ಯಾಲ್ಯೂ ಆಫ್ ಸಚ್ ಲಿಮಿಟ್ಸ್, ಸೊ ಲಿಮಿಟ್ ವ್ಯಾಲ್ಯೂ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ 0. ನೀವು ಆನ್ಸರ್ ಮಾಡೋದೇ ಬೇಡ ಪ್ರಾಬ್ಲಮ್. ಸೊ ಡೈರೆಕ್ಟ್ ನೋಡಿದ ತಕ್ಷಣ ನ್ಯೂಮರೇಟರ್ ಡಿಗ್ರಿ, ಡಿನಾಮಿನೇಟರ್ ಡಿಗ್ರಿ ಸೊ ಕಡಿಮೆ ಇದೆ, ಸೊ ದೇರ್ ಫಾರ್ ವ್ಯಾಲ್ಯೂ ಆಫ್ ದಿಸ್ ಇಸ್ ಗೋಯಿಂಗ್ ಟು ಬಿ 0. ಸ್ಟ್ರೈಟ್ ಅವೇ ಯು ಕ್ಯಾನ್ ಟೇಕ್ ಆಪ್ಷನ್ ಎ ಆಸ್ ದ ಸೊಲ್ಯೂಷನ್. ಅರ್ಥ ಆಯ್ತಾ? ಸೊ ನಾವು ವಿತ್ ದಿಸ್ ವಿಲ್ ಗೋ ಫಾರ್ ಕ್ವೆಶ್ಚನ್ ನಂಬರ್ 3. ಮೂರನೇ ಪ್ರಶ್ನೆ ನೋಡಿ ಏನಿದೆ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ 5x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ಡ್ ಪ್ಲಸ್ 3x ಪ್ಲಸ್ 1 ಡಿವೈಡೆಡ್ ಬೈ 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2. ರೆಗ್ಯುಲರ್ ಮೆಥಡ್ ಮಾಡಿದ್ರೆ ಹೀಗೆ ಮಾಡ್ಬೋದು, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ. ಸೊ ಹೈಯೆಸ್ಟ್ ಪವರ್ 3 ಇದೆ. ಈಗ ಎಕ್ಸ್ ಕ್ಯೂಬ್ ಅನ್ನ ಕಾಮನ್ ಫ್ಯಾಕ್ಟರ್ ತೆಗಿಣ, ನ್ಯೂಮರೇಟರ್ ಅಲ್ಲಿ 5 ಪ್ಲಸ್ 2 ಬೈ ಎಕ್ಸ್ ಪ್ಲಸ್ 3 ಬೈ ಎಕ್ಸ್ ಸ್ಕ್ವೇರ್ ಬರ್ತಾ ಇದೆ, ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಆಯ್ತು, ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಕ್ಯೂಬ್ ಇಲ್ಲ ಅಂದ್ರೂ ಎಕ್ಸ್ ಕ್ಯೂಬ್ ಕಾಮನ್ ತಗೊಳ್ಬೇಕು ನೀವು, ಅರ್ಥ ಆಯ್ತಾ? ಸೊ ಎಕ್ಸ್ ಕ್ಯೂಬ್ ಅನ್ನ ಹೊರಗಡೆ ತಗೊಂಡ್ರೆ 2 ಡಿವೈಡೆಡ್ ಬೈ ಎಕ್ಸ್ ಆಯ್ತು, ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಯು ಆರ್ ಗೆಟಿಂಗ್, ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯ್ತು. ಈಗ ಲಿಮಿಟ್ ಅನ್ನ ಅಪ್ಲೈ ಮಾಡೋಣ. ಸೊ ಇಫ್ ಯು ಅಪ್ಲೈ ದ ಲಿಮಿಟ್, ನೋಡಿ 2 ಬೈ ಎಕ್ಸ್ ಏನಾಗುತ್ತೆ, 0 ಆಗುತ್ತೆ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ. 3 by x squared is 0, 1 by x cube is 0. So 2 by x 0 ಆಗುತ್ತೆ, this is 0 and this will be 0. ಅರ್ಥ ಆಯ್ತಾ? ನೋಡಿ ಏನು ಉಳ್ಕೊಂಡಿದೆ, ನ್ಯೂಮರೇಟರ್ ಅಲ್ಲಿ 5 ಇದೆ, ಲಿಮಿಟ್ ಆಫ್ 5 is, so it is 5 divided by ಲಿಮಿಟ್ ಆಫ್ ಡಿನಾಮಿನೇಟರ್ ಅಲ್ಲಿ 0 ಇದೆ, it is going to be infinity ಬರ್ತಾ ಇದೆ ಆನ್ಸರ್ ನಿಮ್ಗೆ. ಸೊ ಆಪ್ಷನ್ ಡಿ is going to be the right choice. But as I said, ಇಲ್ಲಿ ಒಂದು ಟ್ರಿಕ್ ಹೇಳಿರ್ತೇನೆ, ಜ್ಞಾಪಕ ಇಟ್ಕೊಳ್ಬೇಕು. ಶಾರ್ಟ್ ಕಟ್ ಟ್ರಿಕ್ ಫಾರ್ ದಿಸ್ ಕ್ವೆಶನ್, ವಾಟ್ ಯು ನೀಡ್ ಟು ಡೂ. ಸೊ ಇಲ್ಲಿ ನ್ಯೂಮರೇಟರ್ ಡಿಗ್ರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ನ್ಯೂಮರೇಟರ್ ಡಿಗ್ರಿ ಇಟ್ ಈಸ್ ನಥಿಂಗ್ ಬಟ್ 3 ಅಂಡ್ ಅಗೈನ್ ಡಿನಾಮಿನೇಟರ್ ಡಿಗ್ರಿ, ರೈಟ್? ಸೊ ಇಟ್ ಈಸ್ 2. ಅಂದ್ರೆ ನ್ಯೂಮರೇಟರ್ ಡಿಗ್ರಿ ಈಸ್ ಗ್ರೇಟರ್ ದೆನ್ ದ ಡಿನಾಮಿನೇಟರ್ ಡಿಗ್ರಿ ಇದೆ. ಸೊ ವೆನ್ ನ್ಯೂಮರೇಟರ್ ಡಿಗ್ರಿ is greater than the denominator degree, so value of that limit of a function
ನೀವು ಯಾವಾಗಲೂ ಇನ್ಫಿನಿಟಿ ಅಂತ ಬರೀಬೇಕು. ಇಟ್ ಈಸ್ ನಾಟ್ ಡಿಫೈನ್ಡ್ ಅಂತ, ಅರ್ಥ ಆಯ್ತಾ? ಸೊ ಡಸ್ ನಾಟ್ ಎಕ್ಸಿಸ್ಟ್. ಸೊ ದಟ್ಸ್ ವಾಟ್ ಯು ಆರ್ ಸಪೋಸ್ ಟು ಆನ್ಸರ್. ಸ್ಟ್ರೈಟ್ ಅವೇ ಯು ಕ್ಯಾನ್ ರೈಟ್ ಇನ್ಫಿನಿಟಿ ಆಸ್ ದ ಸೊಲ್ಯೂಷನ್. ಅರ್ಥ ಆಗ್ತಾ ಇದೆ ಎಲ್ರಿಗೂ? ಎನಿ clarifications? If you want to ask, you can get back to me. So throw your chat box. ಸೊ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾವು ವಿಲ್ ಗೋ ಟು ಕ್ವೆಶನ್ ನಂಬರ್ 4. ನೋಡಿ, ಈಗ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 3, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 3, ಸ್ವಲ್ಪ ದೊಡ್ಡದಾಗಿ ಬರಿತಾ ಇದ್ದೀನಿ ಇದನ್ನ, x to the power 4 minus 3 to the power 4 divided by x minus 3 ಇದೆ. ಸೊ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಇಟ್ ಇಸ್ ಗೋಯಿಂಗ್ ಟು ರಿಸೆಂಬಲ್ ಒನ್ ಆಫ್ ಯುವರ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್. ಯಾವ್ದು ಸ್ಟ್ಯಾಂಡರ್ಡ್ ಲಿಮಿಟ್ ರಿಸೆಂಬಲ್ ಆಗುತ್ತೆ? ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಫಾರ್ಮಲ್ ಇದೆ ನೋಡಿ. ಸೊ ಫಸ್ಟ್ ಬೇಸ್ ಶುಡ್ ಅಪ್ರೋಚ್ ದ ನೆಕ್ಸ್ಟ್ ಬೇಸ್, ಎಕ್ಸ್ ಟೆಂಡಿಂಗ್ ಟು 3. ಸೊ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇದೆ. ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟ್ ಆನ್ಸರ್ ಬರೀಬಹುದು. ಸೊ ಆನ್ಸರ್ ಫಾರ್ ದಿಸ್ ಇಸ್ ಎನ್. ಇಟ್ ಈಸ್ 4 ಇಂಟು ಎ 3 to the power 4 minus 1. It is 4 into 3 cube ಆಯಿತು. ಸೊ ಇಟ್ ಈಸ್ 4 into 3 cube is 27 ಆಗುತ್ತೆ. 4 into 27 ಎಷ್ಟು ಬರುತ್ತೆ ಉತ್ತರ? ಇಟ್ ಈಸ್ ಗೋಯಿಂಗ್ ಟು ಬಿ 108 is the answer. ಅರ್ಥ ಆಯ್ತಾ? ಸೊ 108 ಇದೆಯಾ ನೋಡ್ಕೊಳ್ಳಿ ಇಲ್ಲಿ. 0, 108, 801 and 808. ಸೊ ಆಪ್ಷನ್ ಯಾವ್ದಿದೆ ಇದರಲ್ಲಿ? ಆಪ್ಷನ್ ಬಿ is going to be the right choice for this question, right? ಸೊ ನೋಡಿ, ಇಲ್ಲಿ ನಿಮಗೆ ಎಲಾಸ್ಪಿಟಲ್ ರೂಲ್ ಅಂತ ಹೇಳದ್ನಲ್ಲ ಪ್ರಿವಿಯಸ್ ಒನ್ ಅಲ್ಲಿ, ಅದು ಹೇಗೆ ಅಪ್ಲೈ ಮಾಡೋದು ಅಂತ ಇದರಲ್ಲೇ ಹೇಳ್ತೀನಿ. ಸೊ ದಟ್ ನೆಕ್ಸ್ಟ್ ಕ್ವೆಶನ್ಸ್ ಬಂದಾಗ ನನಗಿನ ಮುಂಚೆ ಆನ್ಸರ್ ಹೇಳ್ಬೋದು ನೀವು. ಅರ್ಥ ಆಯ್ತಾ? ವಿತ್ ಇನ್ 2-3 seconds ಯು ಕ್ಯಾನ್ ಟೆಲ್ ಮಿ ದ ಆನ್ಸರ್. ಎಲಾಸ್ಪಿಟಲ್ ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳಿದೆ? ಇದು ಇಂಡಿಟರ್ಮಿನೇಟ್ ಫಾರ್ಮ್ ಬಂದಾಗ ಅಪ್ಲೈ ಮಾಡಬೇಕು ಅಂತ ಹೇಳಿದೆ ನೋಡಿ. ಎಕ್ಸ್ ಈಕ್ವಲ್ ಟು 3 ಹಾಕೊಂಡ್ರೆ 3 to the power 4 minus 3 power 4 divided by 3 minus 3 ಆಗ್ತಾ ಇದೆ. ಅಂದ್ರೆ 0/0 ಫಾರ್ಮ್ ಬರ್ತಾ ಇದೆ. ಸೊ ವಿತೌಟ್ ಎನಿ ಸೆಕೆಂಡ್ ಥಾಟ್ ಐ ಕ್ಯಾನ್ ಅಪ್ಲೈ ಎಲಾಸ್ಪಿಟಲ್ ರೂಲ್. ಅರ್ಥ ಆಯ್ತಾ? ಸೊ ಎಲಾಸ್ಪಿಟಲ್ ರೂಲ್ ಹಾಕಿದಾಗ ನೋಡಿ ಏನ್ ಮಾಡ್ಬೇಕಪ್ಪ ನೀವು ಅಂದ್ರೆ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 3, ಇಟ್ ಈಸ್ x to the power 4 minus 3 to the power 4 divided by x minus 3. ಹೀಗಿದೆ ಕ್ವೆಶನ್. ಸೊ ನಾನು ಎಲಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು. ನಿಮ್ಗೆ ಏನಾದರೂ ಒರಿಜಿನಲ್ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತಿಲ್ಲ ಅಂತ ಈ ಮೆಥಡ್, ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 3. ನೋಡಿ, ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿ. ಇಟ್ ಇಸ್ ನಾಟ್ ಲೈಕ್ ಅಪ್ಲೈಂಗ್ ಕೋಶೆಂಟ್ ರೂಲ್. ನ್ಯೂಮರೇಟರ್ನ ಸಪರೇಟ್ ಹಾಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿನಾಮಿನೇಟರ್ನ ಸಪರೇಟ್ ಹಾಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಕ್ಸ್ ಪವರ್ 4 ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 4x³ ಆಯ್ತು. 3 ಪವರ್ 4 ಡಿರೈವೇಟಿವ್ 0 ಆಗೋಯ್ತು. ಡಿವೈಡೆಡ್ ಬೈ ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಆಯ್ತು. ಈಗ ಲಿಮಿಟ್ ಅಪ್ಲೈ ಮಾಡಿ. ಎಕ್ಸ್ ಜಾಗದಲ್ಲಿ 3 ಹಾಕೊಳ್ಳಿ, 3 ಹಾಕೊಳ್ಳಿ. ಇಟ್ ಈಸ್ 4 into 3 cube. 4 into 3 cube ಅಂತ ಅಂದ್ರೆ 4 into 27. ಸೊ ಇಟ್ ವಿಲ್ ಗೆಟ್ ಬ್ಯಾಕ್ 108 as the answer, right? So that is how you can make use of your ಎಲಾಸ್ಪಿಟಲ್ rule for this question. ಹಾಗೆ ಕ್ವೆಶ್ಚನ್ ನಂಬರ್ 5 ಹೋಗೋಣ. ನೋಡಿ, ಈಗ ನೀವು ಆನ್ಸರ್ ಹೇಳ್ಬೋದು ನೀವು ಇದಕ್ಕೆ. Now, so let me show you both methods, how to do it in a regular way and how to work out this by using shortcut methods anta. Limit as extending to 0, root of 16 plus x minus root of 16 minus x divided by x ಇದೆ. ಈ ರೂಟ್ ಆಫ್ ಸಮ್ ಆಫ್ 2 ಫಂಕ್ಷನ್ಸ್ ಆರ್ ಡಿಫರೆನ್ಸ್ ಆಫ್ 2 ಫಂಕ್ಷನ್ಸ್ ಬಂತಪ್ಪ ಅಂದ್ರೆ ರೆಗ್ಯುಲರ್ ಆಗಿ ನೀವೇನ್ ಮಾಡ್ತೀರಾ? ಸೊ ರ್ಯಾಷನಲೈಸ್ ರೂಟ್ ನ ನ್ಯೂಮರೇಟರ್ ಅಲ್ಲಿ ಇದ್ರೆ ರ್ಯಾಷನಲೈಸ್ ನ್ಯೂಮರೇಟರ್ ಮಾಡ್ತೀರಾ. ರೂಟ್ ಟರ್ಮ್ಸ್ ಡಿನಾಮಿನೇಟರ್ ಅಲ್ಲಿ ಇದ್ರೆ ರ್ಯಾಷನಲೈಸ್ ಡಿನಾಮಿನೇಟರ್ ಮಾಡ್ತೀರಾ. ಹೀಗೇನ್ ಮಾಡ್ತೀರಾ? ರೂಟ್ ಆಫ್ 16 ಪ್ಲಸ್ ಎಕ್ಸ್ ಮೈನಸ್ ರೂಟ್ ಆಫ್ 16 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಈಗ ರ್ಯಾಷನಲೈಸ್ ದ ನ್ಯೂಮರೇಟರ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಬೈ ರೂಟ್ 16 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 16 ಮೈನಸ್ ಎಕ್ಸ್. ಸುಮಾರು ಮೆಥಡ್ ಅಲ್ಲಿ ಮಾಡ್ಬೋದು ಇದನ್ನ. ಅರ್ಥ ಆಯ್ತಾ? ಬೈ ರೂಟ್ ಆಫ್ 16 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಆಫ್ 16 ಮೈನಸ್ ಎಕ್ಸ್. ಎಲ್ಲ ಪಾಸಿಬಲ್ ಮೆಥಡ್ಸ್ ತೋರಿಸ್ತೀನಿ. ಇಲ್ಲಿಂದ ಆಚೆಗೆ ಯಾವ್ದಾದ್ರು ಒಂದು ಸಿಂಪಲ್ ಮೆಥಡ್ ಅನ್ನ ಮಾಡ್ತಾ ಹೋಗ್ತೀನಿ. So now numerator is in the form a minus b into a plus b. It is a square. A square ಅಂದ್ರೆ 16 plus x ಆಯ್ತು, ಮೈನಸ್ ಆಫ್ b square. It is 16 minus x ಆಯ್ತು. ಕರೆಕ್ಟಾ? ಡಿವೈಡೆಡ್ ಬೈ x into root of 16 plus x plus root of 16 minus x ಇದೆ. ಕ್ಲಿಯರ್? ಸೊ ಈಗ
ಪ್ಲಸ್ 16 ಮೈನಸ್ 16 ಕ್ಯಾನ್ಸಲ್ ಆಗುತ್ತೆ. It is limit as extending to 0. You got 2x, x plus x ಬರುತ್ತೆ ನ್ಯೂಮರೇಟರ್ ಅಲ್ಲಿ, x into square root of 16 plus x plus root of 16 minus x ಆಯ್ತು. ಕರೆಕ್ಟಾ? ಸೊ x ಕ್ಯಾನ್ಸಲ್ ಆಗುತ್ತೆ. ಈಗ ಲಿಮಿಟ್ ಅಪ್ಲೈ ಮಾಡೋಣ. ನ್ಯೂಮರೇಟರ್ 2 ಇದೆ, ಲಿಮಿಟ್ ಆಫ್ 2 is 2 ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ x ಗೆ 0 ಹಾಕೊಂಡ್ರೆ √16 plus √16 ಅಂತಂದ್ರೆ ಇದೇನಾಯ್ತು 2 divided by √16 is 4 plus again √16 is 4. ಸೊ 2/8 ಬರ್ತಾ ಇದೆ. ಇದು ನಿಮ್ಗೆ 1/4 ಆಯ್ತು ಉತ್ತರ. ಕರೆಕ್ಟಾ? 1/4 ಯಾವ್ದಿದೆ ಆಪ್ಷನ್ ನಿಮ್ಗೆ? ಇಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. ನೋಡಿ, ಇಷ್ಟೆಲ್ಲ ಮಾಡ್ತಾ ಇದ್ರೆ ನಿಮ್ಗೆ ಏನಪ್ಪಾ ಆಗುತ್ತೆ ಅಂದ್ರೆ ಸುಮಾರು ಟೈಮ್ ತಗೊಳುತ್ತೆ. ಒಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡ್ತೀನಿ ನಿಮ್ಗೆ ಇದಕ್ಕೆ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದ ಶಾರ್ಟ್ ಕಟ್ ಟ್ರಿಕ್. ಸೊ ಯು ಕ್ಯಾನ್ easily use this one and simplify that. Limit as extending to 0 square root of a plus x minus root of a minus x divided by x ಏನಾದ್ರೂ ಇದ್ರೆ ಅರ್ಥ ಆಯ್ತಾ? ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 ರೂಟ್ ಆಫ್ a plus x minus root of a minus x divided by x ಇದ್ರೆ 1 divided by ರೂಟ್ ಎ ಅಂತ ಬರ್ಕೊಂಡ್ಬಿಡ್ಬೇಕು ಡೈರೆಕ್ಟ್ ಆಗಿ. ಅರ್ಥ ಆಯ್ತಾ? ನೋಡಿ, ಅದನ್ನ ಇಲ್ಲಿ ನೀವು ತಗೊಂಬಂದು ಅಪ್ಲೈ ಮಾಡಿದ್ರೆ ಸೊ ಇಟ್ ಈಸ್ 1 divided by ರೂಟ್ ಎ ಏನಪ್ಪ ಇದೆ ಇಲ್ಲಿ ಅಂತಂದ್ರೆ 16 ಇದೆ, 1/√16 ಆಯ್ತು. 1/√16 ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ 1/4. ಡೈರೆಕ್ಟ್ ಆಗಿ ಆನ್ಸರ್ ಬಿ ಬಂದ್ಬಿಡುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಸೊ ನೋಡಿ, ಈಗ 2 ಸೆಕೆಂಡ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ಬೋದು. ಸೊ ದಟ್ ಈಸ್ ಅನದರ್ ಥಿಂಗ್. ಅದರ್ವೈಸ್ ಇದು ಎರಡೂ ಕೈ ಕೊಡ್ತು ನಿಮ್ಗೆ ಅಂದ್ರೆ ಎಲಾಸ್ಪೆಟಲ್ ರೂಲ್ ಅಪ್ಲೈ ಮಾಡ್ಬೋದು. ಎಲಾಸ್ಪೆಟಲ್ ರೂಲ್ ಅಪ್ಲೈ ಮಾಡ್ಕೊಂಡ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಡಿಫರೆನ್ಶಿಯೇಟ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅಂಡ್ ಅಪ್ಲೈ ದ ಲಿಮಿಟ್ ವಿಚ್ ಇಸ್ ಗೋಯಿಂಗ್ ಟು ಗಿವ್ ಯು ದ ಲಿಮಿಟ್ ಆಫ್ ಅ ಫಂಕ್ಷನ್. ಕ್ಲಿಯರ್? ಸೊ ನಾವ್ ವಿಲ್ ಗೋ ಫಾರ್ ಕ್ವೆಶ್ಚನ್ ನಂಬರ್ 6. ನೋಡಿ, ಈಗ ಕ್ವೆಶ್ಚನ್ ನಂಬರ್ 6 ಏನಿದೆ ನೋಡ್ಕೊಳ್ಳಿ. ಈಗ ಇಲ್ಲಿ ನಾವೇನ್ ಮಾಡೋಣ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 x ಗೆ 0 ಹಾಕೊಂಡ್ರೆ ನೀವು 3 to the power 7 plus 15 ರೈಟ್ ಡಿವೈಡೆಡ್ ಬೈ 3 ಸ್ಕ್ವೇರ್ ಪ್ಲಸ್ 4 ರೈಟ್. ಸೊ ಬಂದ್ಬಿಡ್ತು ನಿಮ್ಗೆ. ಐ ಥಿಂಕ್ ಯು ಮೈ ಗೆಟ್ ದ ಡೈರೆಕ್ಟ್ ಆನ್ಸರ್ ಫಾರ್ ದಿಸ್ 3 to the power 7 plus 15 ಡಿವೈಡೆಡ್ ಬೈ 3 to the power 2 plus 4. ಸೊ ನಾವೇನ್ ಮಾಡ್ಕೊಳ್ಳೋಣ, ಡೈರೆಕ್ಟ್ ವ್ಯಾಲ್ಯೂ ಹಾಕೊಂಡ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಇಲ್ಲಿ. ಇಟ್ ಈಸ್ 3 to the power 7 plus 15 ಡಿವೈಡೆಡ್ ಬೈ 3 ಸ್ಕ್ವೇರ್ ಪ್ಲಸ್ 4 ಆಯ್ತು. ಯಾರಾದ್ರೂ ಸಿಂಪ್ಲಿಫೈ ಮಾಡಿ ಆನ್ಸರ್ ಏನ್ ಬರುತ್ತೆ ನೋಡಿ. ಕ್ಯಾನ್ ಎನಿಬಡಿ ಗೆಟ್ ಮಿ ದ ಆನ್ಸರ್ ಫಾರ್ ದಿಸ್? ಆಪ್ಷನ್ ಸಿ. ರೈಟ್, ಆಪ್ಷನ್ ಸಿ ಕರೆಕ್ಟ್ ಇದೆ ಉತ್ತರ. ರೈಟ್. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ ಬರೀಬಹುದು ನೀವು. ಬಟ್ ನೋಡಿ, ಈಗ ನಿಮ್ಗೊಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಇದಕ್ಕೆ. ಸೊ ಶಾರ್ಟ್ ಕಟ್ ಫಾರ್ ದಿಸ್, ಇಟ್ ಈಸ್ ಲಿಮಿಟ್ as extending to 0 if you have a to the power bx or bx plus alpha, right, or x plus alpha, let it be, right, x plus alpha anta ಬರೀತೀನಿ ಇದನ್ನ. I am going to write this as x plus alpha, right, x plus alpha plus b divided by a to the power x plus beta plus c ಹೀಗೇಗೋ ಇರುತ್ತೆ. So value of this limit of a function, you can straight away write a to the power alpha minus beta ಅಂತ ಬರ್ದ್ಬಿಡ್ಬೇಕು ನೀವು. ಅರ್ಥ ಆಯ್ತಾ? a to the power alpha minus beta. ಇಲ್ಲಿ a ಏನಿದೆ, a is your 3. ಅರ್ಥ ಆಯ್ತಾ? ಸೊ ಇಟ್ is 3 to the power. ಸೊ a 3 ಇದೆ, ನಿಮ್ಗೆ alpha is 7, beta is 2. ಸೊ 3 to the power 7 minus 2. 3 to the power 7 minus 2 ಅಂತಂದ್ರೆ ಏನಾಯ್ತು? ಇಟ್ ಈಸ್ ಗೋಯಿಂಗ್ ಟು ಬಿ 3 to the power 5. ಸೊ ಆಪ್ಷನ್ ಸಿ ಡೈರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ ನಿಮ್ಗೆ. ವಿಲ್ ಗೋ ಫಾರ್ ಕ್ವೆಶ್ಚನ್ ನಂಬರ್ 7. 7th ಕ್ವೆಶ್ಚನ್ ಏನಿದೆ ನೋಡೋಣ. ಎಸ್, ನೋಡಿ, ಇಲ್ಲಿ ಈ ತರದ ಸಿಮಿಲರ್ ಕ್ವೆಶ್ಚನ್ ನಾನು ರ್ಯಾಷನಲೈಸ್ ಮಾಡಿದೆ. ಹಾಗೇನೆ ನಿಮ್ಗೆ ಶಾರ್ಟ್ ಕಟ್ ಫಾರ್ಮುಲಾ ಹೇಳಿ ಮಾಡಿದೆ. ಇದನ್ನು ನಾನೇನ್ ಮಾಡ್ತೀನಿ, ಇಲ್ಲಿ ಎಲಾಸ್ಪೆಟಲ್ ರೂಲ್ ಅಪ್ಲೈ ಮಾಡ್ಬೋದು ನೋಡೋಣ. ಎಕ್ಸ್ ಗೆ 0 ಹಾಕೊಂಡಾಗ 0 ಬರುತ್ತೆ. ಇಲ್ಲಿ √1 ಮೈನಸ್ √1 ಆಯ್ತು. ಸೊ ದಿಸ್ ಇಸ್ 0/0 ಫಾರ್ಮ್ ಬರ್ತಾ ಇದೆ. ಸೊ ನಾನು ಈಗ ಎಲಾಸ್ಪೆಟಲ್ ರೂಲ್ ಅಪ್ಲೈ ಮಾಡ್ಬೋದು.
ಸೊ ಟು ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್ ನಾನು ಏನು ಹೇಳಿದೆ ನಿಮಗೆ, ನ್ಯೂಮರೇಟರ್ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಎಕ್ಸ್ ಡಿರೈವೇಟಿವ್ ಇಸ್ 1. ಹಾಗೆ ಡಿನಾಮಿನೇಟರ್ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ರೂಟ್ ಆಫ್ 1 ಪ್ಲಸ್ ಎಕ್ಸ್ ಏನ್ ಬರುತ್ತೆ, 1/2 ರೂಟ್ 1 ಪ್ಲಸ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ 1 ಪ್ಲಸ್ ಎಕ್ಸ್ ಏನಪ್ಪ ಆಯ್ತು, ಇಟ್ ಈಸ್ 1 ಮೈನಸ್ ಅಗೈನ್ ದ ಸೆಕೆಂಡ್ ಟರ್ಮ್ ಡಿರೈವೇಟಿವ್ 1/2 ರೂಟ್ 1 ಮೈನಸ್ ಎಕ್ಸ್ ಮೈನಸ್ 1 ಮೈನಸ್ ಎಕ್ಸ್ ಡಿರೈವೇಟಿವ್ ಮೈನಸ್ 1 ಆಯ್ತು. ಕ್ಲಿಯರ್? ಈಗ ಮತ್ತೆ ಲಿಮಿಟ್ ಅಪ್ಲೈ ಮಾಡ್ತೀನಿ. ನ್ಯೂಮರೇಟರ್ ಅಲ್ಲಿ 1 ಇದೆ, ಸೊ ನ್ಯೂಮರೇಟರ್ 1 ಲಿಮಿಟ್ ಇಸ್ 1. ಅಗೈನ್ ನೋಡಿ, ಇಲ್ಲಿ ಎಕ್ಸ್ ಗೆ 0 ಹಾಕಿದ್ರೆ ಸೊ ರೂಟ್ 1 ಆಯ್ತು, 1 ಆಯ್ತು, ಸೊ ಇಟ್ ಬಿಕಮ್ಸ್ 1/2, ರೈಟ್? ಮೈನಸ್ ಮೈನಸ್ ಇಟ್ ಬಿಕಮ್ಸ್ ಪ್ಲಸ್. ಅಗೈನ್ ಎಕ್ಸ್ 0 ಆದ್ರೆ ರೂಟ್ 1 ಆಯ್ತು, ನಿಮ್ಗೆ 1/2 ಬರ್ತಾ ಇದೆ. 1 ಡಿವೈಡೆಡ್ ಬೈ ಡಿನಾಮಿನೇಟರ್ ನೋಡಿ, ಹಾಫ್ ಪ್ಲಸ್ ಹಾಫ್ ಕಂಬೈನ್ ಮಾಡಿದ್ರೆ ಏನಾಯ್ತು, 1 ಆಗುತ್ತೆ. ಸೊ 1/1 ಆಯ್ತು. ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಗೋಯಿಂಗ್ ಟು ಬಿ ವಾಟ್? ಏನ್ ಬರ್ತಾ ಇದೆ? ಇಟ್ ಇಸ್ ಆಪ್ಷನ್ ಬಿ. ನೋಡಿ, ನಾನು ರ್ಯಾಷನಲೈಸ್ ಮಾಡ್ದಿರ ಡೈರೆಕ್ಟ್ ಆಗಿ ಮಾಡಿದ್ದೀನಿ ಇದನ್ನ. ಯು ಕ್ಯಾನ್ ಯೂಸ್ ದಿಸ್ ಮೆಥಡ್ ಆಲ್ಸೋ. ಅರ್ಥ ಆಯ್ತಾ? ಸೊ ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್ ಇನ್ ಸಾಲ್ವಿಂಗ್ ಯುವರ್ ಲಿಮಿಟ್ ಕ್ವೆಶನ್ಸ್. ಅಂಡರ್ಸ್ಟುಡ್ ಆಲ್ ಆಫ್ ಯು? ಸೊ ಹಾಗೆ ಕ್ವೆಶನ್ ನಂಬರ್ 8 ನೋಡೋಣ. 8th ಕ್ವೆಶನ್ ಏನಿದೆ, ಲಿಮಿಟ್ ಆಸ್ n tending to infinity, right? So limit as n tending to infinity, you got, so limit as n tends to infinity, 1 plus 2 divided by n, limit as n tending to infinity 1 plus 2 divided by n whole to the power 2n. ನೋಡಿ, ಈ ತರದ ಪ್ರಾಬ್ಲಮ್ಸ್ ಅಟೆಂಪ್ಟ್ ಮಾಡಬೇಕಾದಾಗ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಇನ್ಫಿನಿಟಿ, ರೈಟ್? 1 ಪ್ಲಸ್ k divided by x, ರೈಟ್? ಹೋಲ್ ಟು ದ ಪವರ್, ರೈಟ್? ಇದರದ ರೆಸಿಪ್ರೋಕಲ್ ಇರಬೇಕು ನಿಮ್ಗೆ. ಅರ್ಥ ಆಯ್ತಾ? ಎಕ್ಸ್ ಇದ್ದಾಗ, ಸೊ ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಇ. ಅದರ್ವೈಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 1 ಪ್ಲಸ್ ಎಕ್ಸ್ ಹೋಲ್ ಟು ದ ಪವರ್ 1/x ಈ ತರದ್ದು ಇದ್ದಾಗ ಇಟ್ ಈಸ್ ಗೋಯಿಂಗ್ ಟು ಬಿ ಆಲ್ವೇಸ್ ಇ, ರೈಟ್? ಇಲ್ಲಿ 1 ಬರ್ದಿರ್ತೀನಿ ನಿಮ್ ರೆಫರೆನ್ಸ್ಗೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅದನ್ನ ಆಮೇಲೆ ಅಡ್ಜಸ್ಟ್ ಮಾಡಿ ಬರೆಯೋಣ. ಇಲ್ಲಿ ನೋಡಿ, ಹೀಗೇನಿದೆ ಪ್ರಾಬ್ಲಮ್ ಏನಿದೆ ನೋಡ್ಕೊಳ್ಳಿ. ಲಿಮಿಟ್ ಆಸ್ n tending to infinity ಇದೆ. ನೀವು ಇಲ್ಲಿ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋದಕ್ಕಾಗಲ್ಲ ನೀವು. ಅರ್ಥ ಆಯ್ತಾ? 1 ಪ್ಲಸ್ 2/n ಇದೆ. ಅರ್ಥ ಆಯ್ತಾ? ಸೊ n tend to infinity ಆಲ್ರೆಡಿ ಇದೆ ನಿಮಗೆ. ಈ ಪವರ್ ಏನಿರ್ಬೇಕು ನಿಮಗೆ, ಇದರದ್ದು ರೆಸಿಪ್ರೋಕಲ್ ಇರ್ಬೇಕು, n/2. ನಾನೇನ್ ಮಾಡ್ತೀನಿ, n/2 ಬರ್ಕೊಳ್ತೀನಿ. ಇದನ್ನ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಹೋಲ್ ಟು ದ ಪವರ್, ಸೊ 2/n ಬರೀತೀನಿ. ಕರೆಕ್ಟಾ? ಒರಿಜಿನಲ್ ಪವರ್ ಏನಿದೆ, ಈ 2n ಹಾಗೆ ಇದೆ. ಕ್ಲಿಯರ್? ಸೊ ಈಗ ಯು ಕ್ಯಾನ್ ಲುಕ್ ಅಟ್ ದಿಸ್ ಒನ್. ಸೊ ದ ವ್ಯಾಲ್ಯೂ ಆಫ್ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ನೋಡಿ, ಈ ವ್ಯಾಲ್ಯೂ ಇದರದ್ದು ಲಿಮಿಟ್ ಏನಾಯ್ತು ನಿಮಗೆ, ಇಟ್ ಈಸ್ ಗೋಯಿಂಗ್ ಟು ಬಿ ಇ, ರೈಟ್? ಸೊ ನಿಮ್ಗೆ ಇ ಆಯ್ತು. ಟು ದ ಪವರ್ ಇಲ್ಲಿ n ಕ್ಯಾನ್ಸಲ್ ಆಯ್ತು, 2 into 2 ಉಳ್ಕೊಳ್ತಾ ಇದೆ ನಿಮ್ಗೆ. ಸೊ ವಾಟ್ ಈಸ್ ಆನ್ಸರ್ ಯು ಗೆಟ್? ಸೊ ಎಲ್ಲರೂ ಈಸಿಯಾಗಿ ಹೇಳ್ಬೋದು ಇದಕ್ಕೆ ಆನ್ಸರ್. ಇಟ್ ಇಸ್ ಗೋಯಿಂಗ್ ಟು ಬಿ ಇ ಟು ದ ಪವರ್ 4. So that is what we left with. So option for this, it is going to be e to the power 4. ಇದೆಯಾ? e to the power 4 ನೋಡಿ, ಆಪ್ಷನ್ ಡಿ ಇದೆ. ಸೊ ಆನ್ಸರ್ ಫಾರ್ ದಿಸ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಡಿ, which is the right choice for this question. ಯಾರು ಆನ್ಸರ್ ಮಾಡಿದ್ರೆ ಆಪ್ಷನ್ ಡಿ, ರೈಟ್? Now we'll go for question number 9. 9th question ನೋಡಿ. ಸೊ 9th ಕ್ವೆಶನ್ಗೆ ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿದಾಗ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 2 to the power x minus 1, ರೈಟ್? ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 2 to the power x minus 1 divided by 1 plus x whole to the power 1/2 minus 1 ಇದೆ. ಇಲ್ಲಿ ಎಕ್ಸ್ ಗೆ 0 ಅಪ್ಲೈ ಮಾಡಿದಾಗ ಏನಾಯ್ತು, 2 to the power 0 1 ಆಯ್ತು, ಮೈನಸ್ 1 ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಗೆ 0 ಹಾಕೊಂಡ್ರೆ 1 to the power half 1 minus 1, it will easily attain 0/0 ಫಾರ್ಮ್. ಸೊ ಈ 0/0 ಫಾರ್ಮ್ ಇದ್ದಾಗ ಡೈರೆಕ್ಟ್ ಎಲ್ ಹಾಸ್ಪಿಟಲ್ ಮೆಥಡ್ಗೆ ಅಪ್ಲೈ ಮಾಡಿ. ಎಲ್ ಹಾಸ್ಪಿಟಲ್ ಮೆಥಡ್ ಅಪ್ಲೈ ಮಾಡಿದಾಗ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 ನೋಡಿ, ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ 2 to the power x ನ. ಸೊ ಡಿರೈವೇಟಿವ್ ಆಫ್ ದಟ್ ಈಸ್ 2 to the power x. a to the power x ಡಿರೈವೇಟಿವ್ ಅಪ್ಲೈ ಮಾಡಬೇಕು. log 2 to base e, 1 ಡಿರೈವೇಟಿವ್ 0 ಆಯ್ತು. So again, if you differentiate the denominator 1/2 into
1 plus x to the power 1 by 2 minus 1. 1 derivative 0 ಆಯ್ತು. ಕರೆಕ್ಟಾ? ಈಗ x ಗೆ 0 ಹಾಕೋಣ. x ಗೆ 0 ಹಾಕೊಂಡ್ರೆ 2 to the power 0 into log 2 divided by 1 by 2 into ಇದು 0 ಆಯ್ತು. 1 power half ಇದೆ 1 ಆಗುತ್ತೆ. ಕರೆಕ್ಟಾ? 2 power 0 is 1. ಈ 2 ಮೇಲ್ ಬರುತ್ತೆ 2 into log 2 ಆಯ್ತು ನಿಮಗೆ. ಸೊ ಇಟ್ ಈಸ್ 2 log 2 ಬರ್ತಾ ಇದೆ. 2 log 2 ಯಾವ ಫಾರ್ಮಲ್ ಇದೆ ನಿಮಗೆ? ಇಟ್ಸ್ ಇನ್ ದ ಫಾರ್ಮ್ n log m. ಲಾಗರಿದಮ್ ಫಾರ್ಮುಲಾ ಯೂಸ್ ಮಾಡ್ಬೇಕು. 2 log 2 ಇಲ್ಲಿ ಯಾವ್ದು ನಿಮ್ಗೆ ಆಪ್ಷನ್ ಇಲ್ಲ ನಿಮ್ಗೆ. ಸೊ n log m ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಇಟ್ ಈಸ್ log m ಟು ದ ಪವರ್ n ಆಗುತ್ತೆ 2 ಸ್ಕ್ವೇರ್. ಸೊ log 2 ಸ್ಕ್ವೇರ್ ವ್ಯಾಲ್ಯೂ ನಿಮ್ಗೆ ಲಾಗರಿದಮ್ ಆಫ್ 4 ಆಯ್ತು. ಸೊ log 4 is going to be log 2 ಬರ್ತಾ ಇದೆ. 2 log 2 ಹಾಫ್ ಇದೆ 1 ಆಗುತ್ತೆ. ಕರೆಕ್ಟಾ? 2 power 0 is 1. ಯೂಸ್ ಮಾಡ್ಬೇಕು. 2 log 2 ಇಲ್ಲಿ ಯಾವ್ದು 2 into log. ಸೊ n log m ಫಾರ್ is 2 log 2 ಬರ್ತಾ ಇದೆ. 2 log 2 ಯಾವ ಫಾರ್ಮಲ್ ಇದೆ ನಿಮಗೆ? ಇಟ್ಸ್ ಇನ್ ದ ಫಾರ್ಮ್ n log m. ಲಾಗರಿದಮ್ ಫಾರ್ಮುಲಾ ಯೂಸ್ ಮಾಡ್ಬೇಕು. 2 log 2 ಇಲ್ಲಿ ಯಾವ್ದು ನಿಮ್ಗೆ ಆಪ್ಷನ್ ಇಲ್ಲ ನಿಮ್ಗೆ. ಸೊ n log m ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಇಟ್ ಈಸ್ log m ಟು ದ ಪವರ್ n ಆಗುತ್ತೆ 2 ಸ್ಕ್ವೇರ್. ಸೊ log 2 ಸ್ಕ್ವೇರ್ ವ್ಯಾಲ್ಯೂ ನಿಮಗೆ ಲಾಗರಿದಮ್ ಆಫ್ 4 ಆಯ್ತು. ಸೊ log 4 is going to be option C. That is the right choice for your question. All right. So with this, we'll go to